ನಮಸ್ಕಾರ ವೀಕ್ಷಕರೇ. ಯೂಟ್ಯೂಬರ್ ರಣವೀರ್ ಅಲಹಾಬಾದ್ಯ ಬೀರ್ ಬೈಸಿಪ್ಸ್ ಎಂದು ಪ್ರಸಿದ್ಧನಾದವರು ಇಂಡಿಯಾಸ್ ಗಾಟ್ ಲೇಟೆಂಟ್ ಎಂಬ ಯೂಟ್ಯೂಬ್ ಕಾರ್ಯಕ್ರಮದಲ್ಲಿ ಮಾಡಿದ ಅವಹೇಳನ ಹೇಳಿಕೆಗಳ ಕಾರಣ ದೊಡ್ಡ ವಿವಾದದಲ್ಲಿ ಸಿಕ್ಕಿಕೊಂಡರು. ಕಾಮಿಡಿಯನ್ ಸಮಯ್ ರೈನಾ ನಡೆಸಿದ ಈ ಶೋದಲ್ಲಿ ಅತಿಥಿಗಳೊಂದಿಗೆ ಅನೌಪಚಾರಿಕ ಚರ್ಚೆಗಳು ನಡೆದಿತ್ತು. ಆದರೆ 2025ರ ಫೆಬ್ರವರಿ 10ರಂದು ಪ್ರಸಾರವಾದ ಒಂದು ಎಪಿಸೋಡ್ ದೇಶದಾದ್ಯಂತ ಆಕ್ರೋಶ ಹುಟ್ಟಿಸಿತು. ರಣವೀರ್ ಹೇಳಿಕೆಗಳನ್ನು ತಂದೆ ತಾಯಿಗೆ ಮಾಡಿದ ಅಪಮಾನ ಎಂದು ಕರೆದರು. ಮಹಾರಾಷ್ಟ್ರ, ಅಸ್ಸಾಂ ಮತ್ತು ರಾಜಸ್ಥಾನ್ ರಾಜ್ಯಗಳಲ್ಲಿ ಅವರ ವಿರುದ್ಧ ಹಲವಾರು ಎಫ್ಐಆರ್ಗಳು ದಾಖಲಿಸಲ್ಪಟ್ಟವು. ಈ ಪ್ರಕರಣ ತಕ್ಷಣವೇ ಭಾರತ ಸುಪ್ರೀಂ ಕೋರ್ಟ್ನ ಗಮನ ಸೆಳೆದಿತ್ತು. ವಿಚಾರಣೆಯ ವೇಳೆ ಕೋರ್ಟ್ ರಣವೀರ್ ಅವರ ಹೇಳಿಕೆಗಳನ್ನು ತೀವ್ರವಾಗಿ ಖಂಡಿಸಿತು. ಪ್ರಕರಣವನ್ನು ನ್ಯಾಯಮೂರ್ತಿ ಸೂರ್ಯಕಾಂತ್ ಈ ರೀತಿಯ ಹೇಳಿಕೆಗಳು ಪ್ರತಿಯೊಬ್ಬ ಪೋಷಕರು, ಮಗಳು, ತಂಗಿ ಮತ್ತು ತಮ್ಮನ ಗೌರವಕ್ಕೆ ಧಕ್ಕೆಯುಂಟು ಮಾಡುತ್ತದೆ ಎಂದು ಹೇಳಿದರು. ಕೋರ್ಟ್ ಈ ಹೇಳಿಕೆಗಳ ಬಗ್ಗೆ ಕೋಪಗೊಂಡಿದ್ದು, ಈತನ ಮನಸ್ಸಿನಲ್ಲಿ ತುಂಬಾ ಅಪಾಯಕರವಾದ ವಿಷಯವಿದೆ, ಅದನ್ನು ಈ ಕಾರ್ಯಕ್ರಮದ ಮೂಲಕ ಉಗುಳಲಾಗಿದೆ ಎಂದು ನ್ಯಾಯಮೂರ್ತಿಯವರು ಒತ್ತಿ ಹೇಳಿದರು. ಸುಪ್ರೀಂ ಕೋರ್ಟ್ನ ಈ ತೀವ್ರ ಪ್ರತಿಕ್ರಿಯೆ ಈ ವಿಷಯದ ಗಂಭೀರತೆಯನ್ನು ಜನರಿಗೆ ತಿಳಿಸಿತ್ತು. ನ್ಯಾಯಾಂಗ ಪ್ರಕ್ರಿಯೆಗಳ ಮುಂದುವರಿದಂತೆ ಸುಪ್ರೀಂ ಕೋರ್ಟ್ ರಣವೀರ್ ಅಲಹಾಬಾದಿಯ ಅವರಿಗೆ ತಾತ್ಕಾಲಿಕ ರಿಲೀಫ್ ನೀಡಿದೆ. ಆದರೆ ಕೋರ್ಟ್ ಕೆಲವು ಕಠಿಣ ಷರತ್ತುಗಳನ್ನು ವಿಧಿಸಿತು. ಅವನ ಪಾಸ್ಪೋರ್ಟ್ ಅನ್ನು ಪೊಲೀಸರಿಗೆ ಸಲ್ಲಿಸುವಂತೆ ಆದೇಶಿಸಲಾಯಿತು. ಇದರಿಂದ ಆತ ಕೋರ್ಟ್ ಅನುಮತಿ ಇಲ್ಲದೆ ದೇಶದ ಹೊರಗೆ ಹೋಗಲು ಸಾಧ್ಯವಿಲ್ಲ. ಎರಡನೆಯದಾಗಿ, ಮುಂದಿನ ಆದೇಶದವರೆಗೆ ಯೂಟ್ಯೂಬ್ ಅಥವಾ ಯಾವುದೇ ಆಡಿಯೋ, ವಿಡಿಯೋ, ಹೊಸ ವಿಡಿಯೋ ಅಪ್ಲೋಡ್ ನಿರ್ಬಂಧ ಹೇರಲಾಯಿತು. ಪ್ರಕರಣ ನ್ಯಾಯಮೂರ್ತಿಗಳ ಅಧೀನದಲ್ಲಿರುವಾಗಲೂ ಹೆಚ್ಚಿನ ಹಾನಿಯಾಗದಂತೆ ತಡೆಯುವ ಪ್ರಯತ್ನವಾಗಿ ಈ ನಿರ್ಬಂಧಗಳನ್ನು ಜಾರಿಗೆ ತರಲಾಗಿವೆ. ಈ ವಿವಾದದ ಬೆನ್ನಲ್ಲೇ ಇಂಡಿಯಾಸ್ ಗಾಟ್ ಲೇಟೆಂಟ್ ಶೋನ ನಿರೂಪಕ ಮತ್ತು ಸಮಯ್ ರೈನಾ ತನ್ನ ಯೂಟ್ಯೂಬ್ ಚಾನೆಲ್ನಿಂದ ಎಲ್ಲಾ ಎಪಿಸೋಡ್ಗಳನ್ನು ತೆಗೆದುಹಾಕಿದ್ದಾರೆ. ಸಾರ್ವಜನಿಕವಾಗಿ ಹೇಳಿಕೆ ನೀಡುತ್ತಾ ತಾವು ಅಧಿಕಾರಿಗಳೊಂದಿಗೆ ಪೂರ್ಣ ಸಹಕಾರ ನೀಡುವುದಾಗಿ ಹಾಗೂ ನ್ಯಾಯಾಲಯದ ತೀರ್ಪನ್ನು ಗೌರವಿಸುವುದಾಗಿ ಹೇಳಿದ್ದಾನೆ. ಆದರೆ ಈ ಎಪಿಸೋಡ್ಗಳು ತೆಗೆದುಹಾಕುವ ಮೊದಲು ವಿವಾದಾತ್ಮಕ ಕ್ಲಿಪ್ಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ವೇಗವಾಗಿ ಹರಡಿತ್ತು. ಈ ಘಟನೆ ಭಾರತದಲ್ಲಿ ಡಿಜಿಟಲ್ ಕಂಟೆಂಟ್ ಕ್ರಿಯೇಟರ್ಗಳ ಜವಾಬ್ದಾರಿಗಳ ಬಗ್ಗೆ ದೊಡ್ಡ ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ. ಅಭಿವ್ಯಕ್ತಿ ಸ್ವಾತಂತ್ರ್ಯ ಮೂಲಭೂತ ಹಕ್ಕಾದರೂ ಅದು ಹೊಣೆಗಾರಿಕೆಯೊಂದಿಗೆ ಬರುವಂತಹದ್ದು. ವಿಶೇಷವಾಗಿ ಸಾಮಾಜಿಕ ಮಾಧ್ಯಮ ಬಳಕೆದಾರರು ಮತ್ತು ಕಾನೂನು ತಜ್ಞರು ಈಗ ಯೂಟ್ಯೂಬ್ ಮುಂತಾದ ವೇದಿಕೆಗಳ ಮೇಲೆ ಕಡಿಮೆಯಾಗಬೇಕಾದ ರಿಸ್ಟ್ರಿಕ್ಷನ್ಸ್ಗಳ ಅಗತ್ಯತೆಯ ಕುರಿತು ಚರ್ಚಿಸುತ್ತಿದ್ದಾರೆ. ರಣವೀರ್ ಅವರ ಕೆಲವು ಬೆಂಬಲಿಗರು ಅವರ ವಿರುದ್ಧದ ಆಕ್ರೋಶವನ್ನು ಅತಿಶಯೋಕ್ತಿಯಾಗಿದೆ ಎಂದು ವಾದಿಸುತ್ತಿದ್ದಾರೆ. ಕಾಮಿಡಿಯನ್ ಅಥವಾ ಪಾಡ್ಕಾಸ್ಟರ್ಗಳನ್ನು ರಾಜಕೀಯ ನಾಯಕರು ಅಥವಾ ಸಾರ್ವಜನಿಕ ವ್ಯಕ್ತಿಗಳಂತೆ ತೀವ್ರವಾಗಿ ತೀರ್ಪು ಮಾಡಲು ಆಗುವುದಿಲ್ಲ ಎಂದು ಅವರ ವಾದ ಶುರುವಾಗಿದೆ. ಸುಪ್ರೀಂ ಕೋರ್ಟ್ ಈ ಪ್ರಕರಣದಲ್ಲಿ ತೀವ್ರ ನಿಲುವು ತಾಳಿರುವುದರಿಂದ ಎಲ್ಲಾ ಡಿಜಿಟಲ್ ಕಂಟೆಂಟ್ ಕ್ರಿಯೇಟರ್ಗಳಿಗೆ ಗಂಭೀರ ಸಂದೇಶವನ್ನು ಕಳುಹಿಸಿದೆ.